ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ಯಾಟರ್ಡೇ ಇವತ್ತು. ಸೊ ಟೈಮ್ ಇವಾಗ 1:30 ಆಗಿದೆ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೇ ಇವತ್ತು. ಸೊ ಫ್ರೈಡೇ ಲಾಗು ಒಂದು ಮಿನಿ ಲಾಗ್ ಆಗಿರುತ್ತೆ. ಸೊ ಅದನ್ನು ಹಾಕ್ತೀನಿ, ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮೂರಿನಿಂದ ಬರುವಾಗ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಮತ್ತು ಹಾಗೆ ಅಕ್ಕ ಅವ್ರು ಕೂಡ ಬಂದಿದ್ದರು ನೈಟು. ಸೊ ಅದ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಇದೆ, ಅದು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಇದು ಫ್ರೈಡೇ ಲಾಗು. ಸೊ ನಾವು ಊರಲ್ಲಿದ್ವಲ್ಲ ಆವಾಗ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಿದ್ರಲ್ವಾ, ಹಾಗಾಗಿ ಕೆಲಸದವ್ರಿಗೆಲ್ಲ ಬಾತ್ ಮಾಡೋಣ ಅಂದ್ಬಿಟ್ಟು. ಸೊ ನಾನು ಟೊಮೆಟೊ ಬಾತನ್ನು ರುಬ್ಬಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇನ್ನೊಂದು ಥರ ರುಬ್ದೇನೂ ಕೂಡ ಮಾಡ್ತೀನಿ. ಬಟ್ ರುಬ್ಬಿ ಮಾಡೋದ್ರಿಂದ ತುಂಬ ಜನ ಇದ್ರಲ್ವ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗಾಗಿ ರುಬ್ಬಿ ಮಾಡ್ತೀನಿ. ಅದಾದಮೇಲೆ ತುಪ್ಪ ಪ್ಯಾಕೆಟ್ ಹಾಕಿದ್ನಲ್ಲ, ಅದು ಖಾಲಿಯಾಗಿತ್ತು. ಹಾಗಾಗಿ ಅದನ್ನೇ ಕವರ್ನ ಇದು ಮಾಡಿ ಹಾಕಿದ್ದೆ. ಸೊ ತುಂಬ ಟೇಸ್ಟಿಯಾಗಿತ್ತಂತು ಬಾತು. ಅದಾದಮೇಲೆ ಪಾಯಸ ಕೇಳಿದ್ರು, ಪಾಯಸ ಮಾಡಿ, ಏನಾದರೂ ಸ್ವೀಟ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಪಾಯಸನೇ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಹಾಗೆ ಚಟ್ನಿ ಮತ್ತು ಮೊಸರು ಬಜ್ಜಿ ಎಲ್ಲವೂ ಕೂಡ ಮಾಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು, ತಿಂಡಿ ರೆಡಿಯಾಗಿದ್ದರೆ ಬಾಕ್ಸ್ಗಳಿಗೆ ಹಾಕ್ಬಿಡು ಅಂದ್ಬಿಟ್ಟು. ಸೊ ಬಾಕ್ಸ್ಗಳಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬಾಕ್ಸೆಲ್ಲ ಕೊಟ್ಟು ಆದಮೇಲೆ ಮಧ್ಯಾಹ್ನಕ್ಕೆ ಮತ್ತೆ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಗಿಣ್ಣು ಹೇಗಿದ್ರು ಕರು ಹಾಕಿದೆಯಲ್ವ, ಸೊ ಗಿಣ್ಣು ಮಾಡ್ತಾಯಿದ್ದೀನಿ. ಮತ್ತು ಇದು ಒಡಕಲೆ ಗಿಣ್ಣು ಅಂತ ಹೇಳ್ತಾರೆ. ಸೊ ಶೆಕೆ ಗಿಣ್ಣೆ ಬೇರೆ. ಸೊ ಇದು ಒಡಕಲೆ ಗಿಣ್ಣು ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದನ್ನು ರೆಸಿಪಿನ ನಾನು ಮತ್ತೆ ಹಾಲನ್ನ ಊರಿಂದ ತರಿಸ್ಕೊಂಡು ರೆಸಿಪಿನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇವಾಗ ಮಾಡಿದಾದಮೇಲೆ ತಿನ್ನೋಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಹೊಲ್ದ ಹತ್ರ ಬಂದ್ವಿ. ಸೊ ನಾವು ಹೊರಡಬೇಕಿತ್ತು, ಕೆಲಸ ಎಲ್ಲ ಮುಗ್ದಿತ್ತಲ್ಲ. ಮತ್ತು ಇಲ್ಲೂ ಸ್ವಲ್ಪ ಕೆಲಸ ಇತ್ತು ನನಗೆ ಪಿರಿಯಾಪಟ್ಟಣದಲ್ಲಿ. ಹಾಗಾಗಿ ಹೊರಡೋಣ ಅಂದ್ಬಿಟ್ಟು ಹೇಳಿದ್ರು ನಮ್ಮ ಮನೆಯವರು. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಮಾವಿನಕಾಯಿ ಬೇಕಿತ್ತು, ಹಾಗೆ ನುಗ್ಗೆಕಾಯಿ ಎಲ್ಲ ಬಿಟ್ಟಿತ್ತಲ್ಲ, ಕಿತ್ಕೊಬರೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಪ್ರೀತು ಹೋಗಿದ್ವಿ ಹೊಲ್ದ ಹತ್ರ. ಅವನಿಗೆ ಹೈಟ್ ಇದ್ದದ್ದು ಸ್ವಲ್ಪ ಕೀಳೋಕ್ಕಾಗಲಿಲ್ಲ, ಹಾಗಾಗಿ ನೀವೇ ಕೀಳಿ ಅಂತ ಹೇಳ್ದ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಹೋಗಿದ್ದ ಟೈಮು ತುಂಬ ಬಿಸಿಲಿತ್ತು. ಬೆಳಗ್ಗೆನೇ ಹೋಗಿದ್ದಲ್ವ 11:30. ತಿಂಡಿ ತಿಂದಾದ್ಮೇಲೆ ಹೋಗಿಬಿಟ್ವಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು. ಹಾಗಾಗಿ ಕರಿಬೇವಿನ ಸೊಪ್ಪು ಕೂಡ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಮ್ಮ ಪ್ರೀತಿಯೊಂದು ಸಖತ್ ಹೆಲ್ಪ್ ಮಾಡಿಕೊಟ್ಟ. ಅದಾದಮೇಲೆ ನೆಲ್ಲಿಕಾಯಿ ಮರದ ಹತ್ರ ಬಂದ್ವಿ. ನೆಲ್ಲಿಕಾಯಿ ಇತ್ತು, ಕಿತ್ಕೊಳ್ಳೋಣ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು, ನನಗಿಷ್ಟ. ಹಾಗಾಗಿ ನೆಲ್ಲಿಕಾಯಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ನೋಡಿ ಇಷ್ಟು ಕಿತ್ತಿದ್ದೀವಿ ಅಷ್ಟೇ, ಜಾಸ್ತಿ ಏನು ಕಿತ್ಕೊಳ್ಳಿಲ್ಲ. ಎಷ್ಟು ಬೇಕು ತಿನ್ನಲಿಕ್ಕೆ ಅಷ್ಟು ಮಾತ್ರ ಕಿತ್ಕೊಂಡ್ವಿ. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಏನು ಕಿತ್ಕೊಂಬರಲಿಲ್ಲ ನಾನು. ಅದಾದಮೇಲೆ ಕಿತ್ಕೊಂಡು ಹೊರಟ್ವಿ ನಾವು ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ನಡ್ಕೊಂಬರ್ತಾಯಿದ್ವಿ. ಸಖತ್ತು ಬಿಸಿಲಿತ್ತು. ಅವ್ನು ಟೋಪಿ ಹಾಕ್ಕೊಳ್ಳೋ ಅಂತಂದ್ರೂ ಹಾಕ್ಕೊಳ್ಳಿಲ್ಲ. ನಂಗೆ ಬೇಡ ಅತ್ತೆ ಅಂತಂದ. ಸೊ ನಡಿ ಅಂತ ಅಂದ್ಬಿಟ್ಟು ಹಾಗೆ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅವನು ನಾನಿಬ್ಬರೇ ಹೋಗಿದ್ದಿದ್ದು. ನಮ್ಮ ಮನೆಯವರು ಹೊರಗಡೆ ಹೋಗಿದ್ದರು. ಸೊ ನಾನು ಬರೋದಕ್ಕೆ ನೀನೇ ತಗೊಬಂದ್ಬಿಡು ಅಂತ ಹೇಳಿದ್ರು. ಅದಾದಮೇಲೆ ನಾನು ಹೊರಟ್ಬಿಟ್ಟೆ. ಇನ್ನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅದಾದಮೇಲೆ ಇದು ರಾತ್ರಿ ಅಂದರೆ ಶುಕ್ರವಾರ ಸಂಜೆದಿದು. ಅಕ್ಕವರೆಲ್ಲ ಎಲ್ಲರೂ ಕೂಡ ಮೈಸೂರಿಂದ ಬಂದರು. ಸೊ ಮೈಸೂರಿಗೆ ಬಂದ್ರಲ್ಲ, ಹಾಗೆ ಪಿರಿಯಾಪಟ್ಟಣದಲ್ಲೇ ಇದ್ವಲ್ಲ ನಾವು, ಅಲ್ಲಿಗೆ ಬಂದರು. ಸೊ ಫೋನ್ ಮಾಡಿ ಕರೆದೆ, ಬನ್ನಿ ಊಟ ಮುಗಿಸ್ಕೊಂಡು ಹೋಗಿರಿ ಅಂತಂದ್ಬಿಟ್ಟು. ಅವ್ರು ಬಂದಿದ್ದೆ ನೈಟ್ ಆಗಿತ್ತಲ್ಲ, ಹಾಗಾಗಿ
ಹಾಗಾಗಿ ಬಂದರು. ಬಂದಮೇಲೆ ಚಿಕನ್ ತರಿಸ್ದೆ. ಸೊ ಮಟನ್ ಥರ ಕೇಳಿದೆ, ಬಟ್ ಮಟನ್ ಸಿಗಲಿಲ್ಲ. ಅವ್ರು ಬರೋದಕ್ಕೆ ಲೇಟಾಗಿತ್ತಲ್ವ, ಹಾಗಾಗಿ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗನೆ ಮಾಡಿದೆ. ಸೊ ಅವ್ರು ಊಟ ಮಾಡಿಕೊಂಡು ಊರಿಗೆ ಹೋಗಬೇಕಿತ್ತು, ಹಾಗಾಗಿ ಕಬಾಬ್ ಮಾಡೋಣ ಅಂದ್ಬಿಟ್ಟು ಬೇಗ ಆಗಿಬಿಡುತ್ತೆ ಚಿಕನ್ ಸಾಂಬಾರು ಎಲ್ಲ ಅಂದ್ಬಿಟ್ಟು ರೈಸ್ಗೆ ಎಲ್ಲ ಇಟ್ಟು ಬೇಗ ಮಾಡಿದೆ. ಸೊ ಎಲ್ಲ ಅಡುಗೆ ರೆಡಿಯಾಗೋಷ್ಟರಲ್ಲಿ ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ತುಂಟರು. ನಮ್ಮ ಮನೆಯವ್ರು ಕೂತಿದ್ರೆ ಅವ್ರ ಮೇಲೆಲ್ಲ ಬಿದ್ದು ಒದ್ದಾಡ್ತಿದ್ರು. ಫುಲ್ ಫನ್ನಿಯಾಗಿತ್ತು, ಖುಷಿ ಅನ್ನಿಸ್ತು. ತುಂಬ ದಿನಗಳೇ ಆಗಿತ್ತು, ಬಟ್ ತುಂಬ ಟೈಮ್ ಆದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತು ಮಾತುಕತೆ ಆಡಿ ಹೊರಟಿದ್ದು. ಅದಾದಮೇಲೆ ಊಟಕ್ಕೆ ಹಾಕ್ಕೊಟ್ಟೆ. ಟೈಮ್ ಆಗಿತ್ತಲ್ಲ, ಅವರು ಹೋಗಬೇಕಿತ್ತು, ಹಾಗಾಗಿ ಊಟ ಮಾಡ್ತಾಯಿದ್ದಾರೆ. ಸೊ ಇನ್ನು ನಾನು ಕೂಡ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಸಿ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.